ವೆಂಕಟನಾಥನಿಗೆ ಮಂಜರಿ ಮನೋಹರಿಯರ ನೃತ್ಯ ಬಹಳವೇ ಇಷ್ಟವಾಗಿರುವ ಹಾಗೆ ಕಾಣಿಸ್ತಾ ಇದೆ. ಚಪ್ಪಾಳೆ ಸತ್ತು ಬಹಳ ಜೋರಾಗಿ ಕೇಳಿಸ್ತಾ ಇದೆ. ಇಷ್ಟ ಆದ್ರೆ ಮಾತ್ರ ಚಪ್ಪಾಳೆ ತಟ್ಟೋರು ರಸಿಕರು ಆಚಾರ್ಯರೇ. ಕಲೆಗೂ ಕಲಾವಿದರಿಗೂ ಗೌರವ ಸಲ್ಲಿಸಬೇಕು ಅಂತ ಚಪ್ಪಾಳೆ ತಟ್ಟೋರು ಕಲೋಪಾಸಕರು. ನಮ್ಮನ್ನು ಹುಡುಕಿಕೊಂಡು ಬಂದ ಕಲಾವಿದರನ್ನ ಪ್ರೋತ್ಸಾಹಿಸುವುದು ನಮ್ಮ ಧರ್ಮ. ಸರಿಯಾಗಿ ಹೇಳಿದೆ ವೆಂಕಟನಾಥ. ಭಗವಂತನ ಕೃಪೆಗೆ ಪಾತ್ರರಾಗಲು ಕಲೆಯೂ ಒಂದು ಮಾರ್ಗ. ಗುರುಗಳು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ, ಮತ್ತ್ಯಾಕಿನ್ನು ಹಾಗೆ ನಿಂತಿದ್ದೀರಿ? ಆಚಾರ್ಯವೇ, ಇವರಿಗೆ ತಕ್ಕ ಉಡುಗೊರೆ ಕೊಟ್ಟು ಕಳುಹಿಸಿ. ಗುರುಗಳು ಕ್ಷಮಿಸಬೇಕು. ಉಡುಗೊರೆ ಎಂದರೆ ವಸ್ತುವಲ್ಲ, ವಿಷಯ. ವಿಷಯವೇ? ಹೌದು. ಯಾವ ವಿಷಯ? ಕುಂಭಕೋಣ ಮಠವು ಮೂಲರಾಮನ ನೆಲೆಸಿರುವ ಪುಣ್ಯಕ್ಷೇತ್ರ. ಇಲ್ಲಿರುವ ಗುರುಗಳು ದೈವೀ ಸ್ವರೂಪರು. ಆದರೆ ನಮಗೆ ಕೆಲವು ಅನುಮಾನಗಳಿವೆ. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಅಲ್ಲಿ ನೃತ್ಯ ಸೇವೆ ಸಲ್ಲಿಸಿ ನಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ. ನಿಮ್ಮ ಅನುಮಾನಗಳನ್ನು ಬಗೆಹರಿಸೋಕೆ ಗುರುಗಳೇ ಯಾಕೆ? ಅದೇನು ಅಂತ ಹೇಳಿ, ನಾನೇ ಬಗೆಹರಿಸ್ತೀನಿ. ಕ್ಷಮಿಸಿ, ನಮ್ಮ ಪ್ರಶ್ನೆ ಇರುವುದು ನಿಮಗಲ್ಲ. ಈ ಪವಿತ್ರವಾದ ಮಠದ ಪೀಠಾಧಿಪತಿಗಳಾದ ಹೀಗೆ ಗುರುವೆಂದು ಅವರು 64 ವಿದ್ಯೆಗಳಲ್ಲಿ ಪರಿಣಿತರೆಂದು ನಾವು ಕೇಳಿದ್ದೇವೆ. ಆದರೆ 64 ವಿದ್ಯೆಗಳಲ್ಲಿ ಒಳಗೊಂಡಿರುವ ಒಂದು ವಿದ್ಯೆಯ ಬಗ್ಗೆ ನಮಗೆ ಅನುಮಾನವಿದೆ. ಮುಚ್ಚು ಬಾಯಿ. ಯಾರುಗಳೇ ಮಾತಾಡ್ತಿದ್ದೀಯ ಅತ್ತ? ಅರಿವಿದೆಯಾ ನಿಮಗೆ? ಇದು ಅರಿವಿನ ಪ್ರಶ್ನೆಯಲ್ಲ ಪೂಜ್ಯರೇ, ಅನುಮಾನದ ಪ್ರಶ್ನೆ. ಅಮ್ಮ, ಅವ್ರ ಮಠದಿಂದ ಬಂದ್ಮೇಲೆ ನಾವು ಊರಿಗೆ ಹೊರಡ್ತೀವಿ. ನಾವು ಬಂದು ತುಂಬಾ ದಿನ ಆಯ್ತು. ಇರೇ ವೆಂಕು, ಕಮಲಂಗೂ 5 ತಿಂಗಳು ತುಂಬಿತು. ಮೊಗ್ಗು ಮುಡ್ಸೋ ಶಾಸ್ತ್ರನ ಮಾಡ್ಬೇಕು, ಅದನ್ನ ಮುಗಿಸ್ಕೊಂಡು ಹೋಗಿವ್ರಂತೆ. ಅದನ್ನ ಯಾವಾಗ ಇಟ್ಕೋಬೇಕು ಅಂತ ಇದ್ದೀರಾ? ಇಷ್ಟು ದಿನ ಬರೀ ಮದ್ವೆ ಕೆಲಸಗಳದ್ದೇ ಆಗೋಯ್ತು. ಈಗ ಉಸಿರಾಡ್ತಾ ಇದ್ದೀವಿ. ಎಲ್ರೂ ಸೇರ್ಲಿ, ಮಾತಾಡೋಣ. ಅಲ್ಲಮ್ಮ, ಅದ್ ಮನೆ ಮಟ್ಟಿಗೆ ಸರಳವಾಗಿ ಮಾಡೋ ಶಾಸ್ತ್ರ ತಾನೇ. 1-2 ದಿನದಲ್ಲಿ ಮುಗಿಸ್ಬಿಡಿ. 2 ದಿನದಲ್ಲಿ ಹೇಗಾಗುತ್ತೆ ಅಕ್ಕ? ಅಪ್ಪ ಅಮ್ಮಂಗೆ ಹೇಳಿ ಕಳಿಸ್ಬೇಕು, ಅವ್ರು ಬಿಡುವು ಮಾಡ್ಕೊಂಡು ಬರ್ಬೇಕು. ಅದಕ್ಕೆಲ್ಲ ಒಂದಿಷ್ಟು ಸಮಯ ಬೇಕಲ್ವೇ? ಅದು ಸರಿನೇ. ನಾಳೆನೆ ಶುರು ಮಾಡಿದ್ರು ಇನ್ನೂ 1 ವಾರ ಹಿಡಿಯುತ್ತೆ. ವಾರನಾ? 1 ವಾರ ಅಂದ್ರೆ ಯಜಮಾನ್ರು ಒಪ್ಬೇಕಲ್ಲ ಅತ್ತೆ. ಅವ್ರ ಅರಮನೆ ಬಿಟ್ಟು 1 ತಿಂಗಳ ಮೇಲಾಯ್ತು. ವೆಂಕಟನಾಥನ್ ಮದ್ವೆ ಅಂದಿದ್ದಕ್ಕೆ ಮಹಾರಾಜರು ಸಮ್ಮತಿ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟು ದಿನ ಅರಮನೆ ಬಿಟ್ಟು ಬರಕ್ಕಾಗತ್ತೆ? ಮತ್ತೆ ರಜಾ ಅಂದ್ರೆ ಏನಂತಾರೋ ಏನು. ಹೇಗೋ ಸಮಜಾಯಿಷಿ ಮಾಡೋಕ್ ಹೇಳೆ. ನೀವ್ ಹೋದ್ಮೇಲೆ ಪದೇ ಪದೇ ಬರೋಕಾಗತ್ತೆಯೇ? ನೀವಿರೋವಾಗ್ಲೇ ವೆಂಕಟನಾಥನ ಶಾಂತಿ ಮುಹೂರ್ತಾನು ಮುಗಿಸಿ ಅವನ್ ತಲೆ ಮೇಲೆ ಅಕ್ಷತೆ ಹಾಕಿದ್ರೆ ಅವಂದು ಒಂದು ಸಂಸಾರ ಅಂತ ಆಗತ್ತೆ. ಹೌದು ವೆಂಕು, ಸೀತಕ್ಕ ಹೇಳ್ತಿರೋದು ಸರಿನೇ. ನಿಮ್ ಯಜಮಾನ್ರು ಬಂದ್ಮೇಲೆ ಮಾತಾಡು.
ಒಂದು ಒಳ್ಳೆ ಮುಹೂರ್ತ ನೋಡಿ ಬೀಗರಿಗೂ ಆಹ್ವಾನ ಕಳಿಸ್ಬಿಟ್ರೆ ಎಲ್ಲ ಕೆಲ್ಸಗಳು ಮುಗ್ದಾಗತ್ತೆ. ಆಮೇಲೆ ನಿಮಗೂ ನಿರಾಳ, ನಮಗೂ ನಿರಾಳ. ನೀನ್ ಹೇಳೋದೇನೋ ಸರಿ ಅಮ್ಮ, ಆದ್ರೆ ನಿಮ್ಮ ಹಳ್ಳಿ ಒಪ್ಪಬೇಕಲ್ಲ. ನೀನ್ ಹೇಳು, ಅವ್ರು ಒಪ್ತಾರೆ. ನಾನ್ ಹೇಳಿದ್ರೆ ನಿನಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ರೇಗ್ತಾರಮ್ಮ. ನೀನೇ ಮಾತಾಡು. ನಿನ್ ಮಾತು ಅಂದ್ರೆ ಅವ್ರಿಗೆ ವೇದವಾಕ್ಯ. ಖಂಡಿತ ಒಪ್ಕೋತಾರೆ. ಅಲ್ಲ ವೆಂಕು, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಅದನ್ನ ದುರುಪಯೋಗ ಮಾಡೋದು ಸರಿಯಲ್ಲ. ನೀವೊಂದ್ ಮಾತು ಹೇಳು, ಆಮೇಲೆ ಗುರು ಮಾತಾಡ್ತಾನೆ.